ನೀವ್ ಹೇಳ್ತೀರಾ ಇದು ನನ್ನ ಹತ್ಯೆಗೆ ಮಾಡಿದ್ದ ಸಂಚು ಅಂತೀರಾ. ಆಮೇಲೆ ಹೇಳ್ತೀರಾ ತನ್ನ ಬೆಂಬಲಿಗ ರಾಜಶೇಖರ್ ರೆಡ್ಡಿನ ಮುಗಿಸಿದ್ರು ಅಂತ ಹೇಳ್ತೀರಾ. ಮೂರನೇದು ಚಾನಾಳ್ ಶೇಖರ್ನ ತರ್ತೀರಾ, ಲಿಂಗಾಯತ ವರ್ಸಸ್ ರೆಡ್ಡಿ. ಅಂದ್ರೆ ಜನಾರ್ದನ ರೆಡ್ಡಿ ಅವರು ಈ ತರ ಮೂರು ಆರೋಪಗಳನ್ನ ಮಾಡೋ ಮೂಲಕ ನಾರಾ ಭರತ್ ರೆಡ್ಡಿ ಅವರನ್ನೇ ಸಿಕ್ಸೋ ಪ್ಲಾನ್ ಮಾಡಿದ್ರು ಅನ್ನೋದು ಕಾಂಗ್ರೆಸ್ನವರ ಆರೋಪ. ಯಾಕೆ ನಿಮ್ಮ 3 ಹೇಳಿಕೆಗಳು ಬದಲಾಯ್ತು? ನನ್ನ ಹತ್ಯೆ ಪ್ಲಾನು, ರಾಜಶೇಖರ್, ಚಾನಾಳ್ ಶೇಖರ್ ಬದಲಾಗಿಲ್ಲ. 3 ಎಪಿಸೋಡ್ಗಳಿತ್ತು. ಅಲ್ಲ, ಈ ಎಪಿಸೋಡ್ ನೀವು ಕ್ರಿಯೇಟ್ ಮಾಡಿದ್ದು ಅಲ್ಲ. ಆದ್ರೆ 7-7:30 ಗಂಟೆಗೆ ಆಗಿರೋ ಎಪಿಸೋಡ್ ನಾನೇನಾದ್ರೂ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಎಲ್ಲ ಬರೆದು ಸತೀಶ್ ರೆಡ್ಡಿ ನೀವೆಲ್ಲ ಬಂದು ನೀವು ಫೈರ್ ಮಾಡ್ರಿ, ಬ್ಲಾಸ್ಟ್ ಮಾಡ್ರಿ, ಬಾಂಬ್ಗಳು ಹಾಕ್ರಿ ಅಂತ ನಾನೇನಾದ್ರೂ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಕೊಟ್ರಿ ಬಂದು ಸತೀಶ್ ರೆಡ್ಡಿ ಆಕ್ಟ್ ಮಾಡಿದ್ದಲ್ಲ. ಸೊ 7 to 7:30 ಒಂದು ಎಪಿಸೋಡ್ ಆಗಿದೆ. ಅಲ್ಲಿ ಚಾನಲ್ ಶೇಖರ್ ಮುಗ್ದೋಗ್ಬಿಡ್ಬೇಕಾಗಿತ್ತು. ಅವನಿಗೆ ಏನು ಇಂಟಿಮೇಷನ್ ಸಿಕ್ಕಿದೇನೋ ಅಥವಾ ಅವನ ಸಿಕ್ಸೆನ್ಸ್ ನಿನ್ನ ಪ್ರಾಣ ಉಳ್ಕೋಬೇಕು ಅಂತ ಭಗವಂತ ಇಲ್ಲಿ ಗಟ್ಟಿಯಾಗಿ ಬರ್ದಿದ್ನೋ ಗೊತ್ತಿಲ್ಲ. ಅವನಂತೂ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟ ಅವನು. ಸೊ ಅದು ಒಂದು ಎಪಿಸೋಡ್. ಅದು ಅಂದ್ರೆ ನನ್ನ ಮೇಲೆ ದಾಳಿ ಮತ್ತು ಚಾನಲ್ ಶೇಖರ್ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟಿದ್ದು. 2 ವಿಚಾರ ಅಂದ್ರೆ 2 ಆಯ್ತು. 3ನೇದು ಬಂದು ಇಲ್ಲಿ ನಮ್ಮ ಮನೆ ಮುಂದೆ ಬಂದು ಭರತ್ ರೆಡ್ಡಿ ಅಷ್ಟೊತ್ತಿಗೆ ನನ್ನ ಪೊಲೀಸರೆಲ್ಲ ಕೂಡ ಆಫೀಸ್ ಒಳಗಡೆ ಕಳಿಸಿ ರಕ್ಷಣೆ ಮಾಡ್ಬಿಟ್ಟಿದ ಮೇಲೆ ಕೂಡ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಕೊಲ್ಲೋದ್ರ ಮೂಲಕ ಇದನ್ನ ಇನ್ನೂ ಗಂಭೀರ ಮಾಡಿಬಿಟ್ಟು ನಮ್ಮ ಮೇಲೆ ಆಗ್ಬಹುದು ಅನ್ನುವಂತ ಕಾನೂನು ಪರಿಜ್ಞಾನ ಕೂಡ ಇಲ್ದಾಗೇನೆ ಅವನು ಗಾಂಜಾನು ಡ್ರಿಂಕ್ಸ್ ಮತ್ತಲ್ಲಿ ನೀವು ನೋಡಿರ್ಬೇಕು. ಅವನು ಭರತ್ ಬಂದು ಮಾತಾಡಿದಾಗ ಕಣ್ಣು ಮೀಡಿಯಾದಲ್ಲಿ ಮಾತಾಡ್ತಾ ಕಣ್ಣು ಮುಚ್ಕೊಂಡ್ಬಿಡ್ತಾನ ಅವನು. ಅಂದ್ರೆ ಅವರು ಡ್ರಗ್ ಅಡಿಕ್ಟ್ 100%. ನಾನು ಬ್ಲಡ್ ಟೆಸ್ಟ್ ಮಾಡಿಸಿದೆ ಅಂತ ಮಾಧ್ಯಮದವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೆ. ನಾನು ಪೊಲೀಸರಿಗೆ ಹೇಳಿದ್ದೆ. ನಾನು ತಕ್ಷಣ ಅವನ ಬ್ಲಡ್ ಅನ್ನ ತಗೊಂಡ್ಬಿಟ್ಟು ಅವನ್ನ ಟೆಸ್ಟ್ ಮಾಡಿಸಿದೆ ಅಂತ ಹೇಳಿದೆ. ನಾನು ನಿಮಗೆ ನೈಟ್ ಬಂದು ನಿಮ್ ಟಿವಿಗಳೆಲ್ಲ ಬಂತಲ್ಲಮ್ಮ. ನಾನು ಜನಾರ್ದನ ರೆಡ್ಡಿ ಮನೆ ಸುಟ್ಟೋಗ್ಬಿಡ್ತೀನಿ. ನಾನು ಇಲ್ಲಿಂದ ನಾನು ಬಳ್ಳಾರಿನೇ ಭಸ್ಮ ಮಾಡಿಬಿಡ್ತೀನಿ. ನಾನು ಜನಾರ್ದನ ರೆಡ್ಡಿನ ಸಾಯಿಸ್ಬೇಕಂದ್ರೆ ನನಗೆ 1000 ಮಾರ್ಗಗಳಿದೆ ನನಗೆ ಅಂತ ಅವನೇನ್ ಮಾತಾಡಿದ್ನಲ್ಲ, ಅದೆಲ್ಲ ಕುಡಿದು ಮತ್ತಲ್ಲಿ ಮಾತಾಡಿ ಮಾರನೇ ದಿನ ಬೆಳಿಗ್ಗೆ ಏನ್ ಮಾಡಿದ, ಆ ಕುಡಿದು ಮತ್ತಲ್ಲೇ ರಾಜಶೇಖರನ ಕೊಲೆ ಮಾಡಿಬಿಡ್ರಿ ಅಂತ ಹೇಳಿ ಗನ್ಮ್ಯಾನ್ಗಳಿಗೆ ಹೇಳಿತ್ತು. ಅಂದ್ರೆ ನಮ್ಮಲ್ಲಿ ಯಾರೋ ಒಬ್ರು ಆ ಗಲಾಟೆನಲ್ಲಿ ಸತ್ತೋಗ್ಬಿಟ್ರೆ ನಮ್ಮ ಮೇಲೆ ಆಗ್ಬೋದು ಅನ್ನೋ ಪ್ಲಾನ್ ಅವನ್ ಹಾಕ್ದ. ಅಥವಾ ಅವನೇನ್ ಪ್ಲಾನ್ ಮಾಡ್ದ, ನಾವು ಅವನ ತರ ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಏನಾದ್ರು ಇಟ್ಕೊಂಡ್ಬಿಟ್ಟಿರ್ತೀವಿ, ನಾವು ಫೈರ್ ಮಾಡಿದ್ರೆ ಅವರು ಫೈರ್ ಮಾಡ್ಬಿಟ್ರೆ ಏನಾದ್ರೂ ಆಗ್ಬೋದು ಅನ್ನೋಂತ ಅವನು ಆ ಕುಡಿದ ಅಮಲಲ್ಲಿ ಏನಾಗುತ್ತೆ ಅಂದ್ರೆ ಮನುಷ್ಯನಿಗೆ ಇವನ್ ಆ ಸತೀಶ್ ರೆಡ್ಡಿ ಕೂಡ ಇಲ್ಲಿ ಬಂದಾಗ ಅವನು ಭಯಂಕರ ಕುಡಿದಿದ್ದ. ಅವನು ಇಲ್ಲಿಗೆ ಬಂದಾಗ ಅವ್ನು ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನನ್ನ ಮೇಲೆ ನಾನು ಬಂದು ಇಳಿದ ತಕ್ಷಣ ಶ್ರಾಮನವರು ಮಾತಾಡ್ತಾ ಇದ್ರು ಕೂಡ ಲೇ ಅಂತ ಅವನು ಕೂಗಾಡ್ತಾ ಫೈರ್ ಮಾಡ್ರಿ ಅಂತ ಅವನು ಕೂಗಾಡ್ತಾ ಇದ್ದಿದ್ದು ಎಲ್ಲ ಟಿವಿಗಳಲ್ಲೆಲ್ಲ ಬಂತು. ಸೊ ಹಾಗಾಗಿ ಅವನಿಗೆ ಕಾನೂನು ಪರಿಜ್ಞಾನ ಕೂಡ ಇಲ್ಲ. ಕುಡಿದ ಅಮಲಲ್ಲಿ ಎಲ್ಲ ತಪ್ಪು ನಿರ್ಧಾರಗಳನ್ನ ತಗೊಂಡ್ಬಿಟ್ಟು ಇದೆಲ್ಲ ಮಾಡ್ಕೊಂಡಿರೋದು. ಈಗ ನೀವು ಚಾನಾಳ್ ಶೇಖರ್ ಹೆಸರು ತರ್ತೀರಾ, ರೆಡ್ಡಿ ವರ್ಸಸ್ ಲಿಂಗಾಯತರು ಅಂತ ಹೇಳಿ. ಮತ್ತೆ ಭರತ್ ರೆಡ್ಡಿ ಲಿಂಗಾಯತಲ್ಲಮ್ಮ, ಒಬ್ಬ ಲಿಂಗಾಯತ್ ಕೊಲೆ ಆದ್ರೆ ನಮಗೆ ಲಿಂಗಾಯತ್ ಕಮ್ಯುನಿಟಿ ದೂರ ಆಗ್ಲಿ, ಒಬ್ಬ ರೆಡ್ಡಿ ಕೂಡ ಕೊಲೆ ಆಗ್ಬಿಟ್ರೆ ರೆಡ್ಡಿಸ್ ಕೂಡ ಇವ್ರಿಗೆ ಆಂಟಿ ಆಗ್ಲಿ. ಇಬ್ಬರಲ್ಲಿ ಒಬ್ಬರು ಚಾಯ್ಸ್ ಇದ್ರು. ಚಾನಲ್ ಶೇಖರ್ ಪಾಪ ಅವ್ನು ತಪ್ಪಿಸ್ಕೊಂಡ್ಬಿಟ್ಟ. ಇವನು ಅಮಾಯಕ ರಾಜಶೇಖರ್ ರೆಡ್ಡಿ ಏನಿದ್ದಾನಲ್ಲ ಅವನಲ್ಲಿ ಸಿಗಾಕೊಂಡ್ಬಿಟ್ಟು ಅವನ್ ಪ್ರಾಣ ಅಂತ ಈ ಕಥೆನ ಜನಾರ್ದನ ರೆಡ್ಡಿ ಅವರು ಹೇಳ್ತಾ ಇರೋದು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ ಅನ್ನೋದು ಕಾಂಗ್ರೆಸ್ ಆರೋಪ. ಸೀನ್ ನಿಮ್ ಕಣ್ ಮುಂದೆ ಇರೋ ಟೈಮ್ನಲ್ಲಿ ಇದು ಕತೆ ಹೆಂಗಾಗುತ್ತೆ? ನೀವು ಆ ಸೀನ್ ನ ಸಿಂಕ್ ಮಾಡ್ತಾ ಇದ್ದೀರಿ ಅಂತಾರೆ. ಸಿಂಕ್ ಹೇಗಾಗುತ್ತೆ? ಸಿಂಕ್ ಮಾಡಬೇಕು ಅಂದ್ರೂ ಕೂಡ ನನ್ಗೊಂದ್ ಮಾತನ್ನ ಹೇಳಿ, ಯಾವ್ದಾದ್ರು ನಿಜ ಸಂಘಟನೆಗಳಿದ್ರೆ ಮಾತ್ರ ಆಗುತ್ತೆ. ಆಗ್ಲಿ ಅಂದ್ರೆ ರಾಜಶೇಖರ್ ರೆಡ್ಡಿ ಎವಿಡೆನ್ಸಸ್ ಇಲ್ಲದೆ ಹೋಗಿದ್ರೆ ನಾನು ಹೇಳಿದ್ದೆಲ್ಲ ಕೂಡ ಸ್ಟೋರಿ. ಅಂದ್ರೆ ನೀವು ಈ ಕ್ಷಣದ ತನಕನೂ ರಾಜಶೇಖರ್ ರೆಡ್ಡಿ ಮಿಸ್ ಫೈರಿಂಗ್ ಇಂದ ಸತ್ತಿದ್ದು ಅಂತ ಒಪ್ಕೊಳ್ಳಲ್ಲ. 100% ಮಿಸ್ ಫೈರಿಂಗ್ ಹೇಗಾಗುತ್ತೆ? ಅದಕ್ಕೆ ನಾನು ನಿನ್ನೆ ವಿಡಿಯೋ ತೋರಿಸಿದ್ದು. ಮಿಸ್ ಫೈರಿಂಗ್ ಇಂದ ಡೆತ್ ಆಗಿದ್ದಾನಂತೆ ಅವ್ರು ಹೇಳಿದ್ದಕ್ಕೆ ಅದು ಮಿಸ್ ಫೈರಿಂಗ್ ಅಲ್ಲ. ಸ್ಟ್ರೈಟ್ ಅವೇ ಅವ್ನು ಫೈರ್ ಮಾಡ್ತಾನೆ. ಸ್ಟ್ರೈಟ್ ಅವೇ ಫೈರ್. ಅದು ವಾಪಸ್ ಓಡೋಗ ಹುಡುಗನ್ನ ಬೆನ್ನು ತೋರಿಸಿ ಆ ಕಡೆ ಓಡ್ತಾ ಇದ್ದಾನೆ ಅವನು ಡೈರೆಕ್ಟ್ ಆಗಿ ಫೈರ್ ಮಾಡಿದ್ದಾರೆ. ಅಲ್ವೇ ಅಲ್ಲ, ಅದು ತಮ್ಮ ಕಣ್ಣಿದ್ರುಗಡೆ ನಾನು ತೋರಿಸಿದ್ದೀನಲ್ಲಮ್ಮ ನಿಮ್ಗೆ. ತಾವೇ ಅತಿ ಇಷ್ಟೆಲ್ಲ ಅನುಭವ ಇರೋ ಒಬ್ಬ ಎಡಿಟರ್ ಆಗಿ ಆ ವಿಡಿಯೋ ನಿಮ್ಗೆ ನೋಡಿದ್ರೆ ಮಿಸ್ ಫೈರ್ ಯಾವಾಗ ಆಗುತ್ತೆ ಹೇಳಿ? ಮಿಸ್ ಫೈರಿಂಗ್ ಹೆಂಗಾಗುತ್ತೆ ಹೇಳಿ? ಸ್ಟ್ರೈಟ್ ಗೆ ಮನುಷ್ಯನ ಇಟ್ಟು ಪಾಯಿಂಟ್ ಬ್ಲಾಂಕ್ ಅಲ್ಲಿ ಅವನು ಶೂಟ್ ಮಾಡಿದ್ದಾನಲ್ಲ, ಓಡೋಗ್ತಾ ಇರೋ ಹುಡುಗನ ಕರೆಕ್ಟ್ ಆಗಿ ಫೈರ್ ಮಾಡ್ರಿ, ಆಮೇಲೆ ಆ ಕಡೆ ತಿರುಗಿ ಬಿಡ್ತಾನ ಅವನು. ಆ ಗಲಾಟೆ ಸಂದರ್ಭದಲ್ಲಿ ನಿಮ್ಮ ಬೆಂಬಲಿಗರ ಹತ್ರನೂ ದೊಣ್ಣೆಗಳು ಮಚ್ಚು ಲಾಂಗ್ ಎಲ್ಲ ಇತ್ತು, ಅವರು ಎಲ್ಲ ಹಿಡ್ಕೊಂಡ್ ಬಂದ್ ಗಲಾಟೆ ಮಾಡಿದ್ರು ಅನ್ನೋ ಆರೋಪ ಇದೆ. ನಿಮ್ಮ ಹುಡುಗರು ರೆಡಿ ಆಗಿದ್ರ ಅದನ್ನ ಎದುರಿಸೋಕೆ? ಯಾವಾಗ ಜನಾರ್ದನ್ ರೆಡ್ಡಿ ಶ್ರಾಮುಲು ಅವ್ರ ಮೇಲೆ ಗಲಾಟೆ ಆಯ್ತು ಅಂದ ತಕ್ಷಣ
6:30-7:30 ಮಧ್ಯದಲ್ಲಿ ಆವಾಗ ಇಡೀ ಸಿಟಿಯಿಂದ ಜನ ಓಡಿ ಬಂದ್ರು. ಯಾರೋ ಕೆಲವೊಬ್ರು ಮಹಿಳೆಯರು ಖಾರದ ಪುಡಿ ತಗೊಂಡು ಎರಚಿದ್ರು, ಇವೆಲ್ಲ ಏನ್ ಮಾತಾಡ್ತಾ ಇದಾರಲ್ಲ. ಸೊ ಅವರು ನಮ್ಮ ಮನೆ ಮೇಲೆ ಆಗಿದ್ದೆ, ಜನಾರ್ದನ್ ರೆಡ್ಡಿಗೆ ಏನೋ ಆಗ್ಬಿಟ್ಟಿದೆ, ಶ್ರೀರಾಮುಲು ಅವ್ರಿಗೆ ಏನೋ ಅಟ್ಯಾಕ್ ಆಗ್ಬಿಟ್ಟಿದೆ ಅಂದ ತಕ್ಷಣ ಜನರು ಓಡಿ ಬಂದಿರುವಂತ. ಜನಾರ್ದನ್ ರೆಡ್ಡಿ ಅವರು ವಾಲ್ಮೀಕಿ ಬ್ಯಾನರ್ ನ ಹರಿದಾಕಿದ್ರು. ಆ ಮೂಲಕ ಅವರು ವಾಲ್ಮೀಕಿ ಸಮುದಾಯನ ದೂರ ಇಡೋ ಪ್ರಯತ್ನ ಮಾಡ್ತಾ ಇದ್ದಾರೆ, ತಮ್ಮ ರೆಡ್ಡಿ ಸಮುದಾಯನ ಬೆಳೆಸ್ಕೋಬೇಕು ಅಂತ. ವಾಲ್ಮೀಕಿ ಸಮುದಾಯದ ಓಟ್ ಇಲ್ಲದೆ ಜನಾರ್ದನ ರೆಡ್ಡಿ ಅವ್ರಿಗೆ ಗೆಲ್ಲೋಕ್ ಸಾಧ್ಯ ಇದೆಯಾ ಬಳ್ಳಾರಿಯಲ್ಲಿ? ರೆಡ್ಡಿ ಸಮುದಾಯ ಅನ್ನುವಂಥದ್ದು ಆ ಲೆಕ್ಕದಲ್ಲಿ ತಗೊಂಡ್ರೆ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ಆಲ್ಮೋಸ್ಟ್ ಇವನ್ ಬೆರಳೆಣಿಕೆ ಅಷ್ಟೇ ಇರ್ತಾರೆ. ಇದು ವ್ಯಕ್ತಿತ್ವದ ಮೇಲೆ, ಮನುಷ್ಯರ ಒಂದು ಕೆಲಸ ಕಾರ್ಯಗಳ ಮೇಲೆ ನಾವು ರಾಜಕೀಯ ಮಾಡಿದೀವಿ ವಿನಃ ಯಾವತ್ತೂ ಕೂಡ ನಾವು ನಮ್ಮ ಇಡೀ ಜೀವನದಲ್ಲಿ ಜಾತಿ ರಾಜಕಾರಣ ಅನ್ನೋದು ಮಾಡಲಿಲ್ಲ. ಹಾಗಿದ್ರೆ ಗಂಗಾವತಿಯಲ್ಲಿ ರೆಡ್ಡಿ ಸಮುದಾಯದ ವೋಟ್ ಇರೋದು 2,000 ವೋಟ್, 2 ಲಕ್ಷ ವೋಟ್ ಅಲ್ಲಿ. ಹಾಗಾಗಿ ನಾನು ಇಡೀ ನೀವು ಉತ್ತರ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲಿಗೆ ಹೋದ್ರೂ ಕೂಡ ಜಾತಿಯನ್ನ ಉಪಯೋಗಿಸಿಕೊಂಡು ರಾಜಕಾರಣ ಮಾಡಿದ್ದಂಥವ್ರು ನಾವಲ್ಲ. ನಾನು ಮತ್ತು ಶ್ರೀರಾಮುಲು ಇಬ್ಬರು ಸ್ನೇಹ ಕೂಡ ಚಿಕ್ಕ ವಯಸ್ಸಲ್ಲಿ ಊಹೆ ಬಂದಾಗ್ಲಿಂದ ಕೂಡ, ಕಣ್ ತೆಗೆದು ಊಹೆ ಬಂದಾಗ್ಲಿಂದ ಕೂಡ ಸ್ನೇಹಿತರು. ರಾಜಕೀಯಕ್ಕೋಸ್ಕರ ಸ್ನೇಹಿತರಾಗಿದ್ದವರು ಅಲ್ಲ, ಜಾತಿನ ದೃಷ್ಟಿಯಲ್ಲಿ ಇಟ್ಕೊಂಡು ಸ್ನೇಹಿತರಾಗಿದ್ದವರು ಅಲ್ಲ. ಹಾಗಾಗಿ ಜಾತಿ ರಾಜಕಾರಣ ಅನ್ನೋದು ನಮ್ಮ ಕನಸು ಮನಸ್ಸಲ್ಲೂ ಕೂಡ ಬರೋಲ್ಲ. ನಮ್ಮ ದೃಷ್ಟಿಯಲ್ಲಿ ಎಲ್ಲರೂ ಮನುಷ್ಯರಷ್ಟೇ. ನೀವು ರಾಮುಲು ನಾವು ಇಬ್ರು ಫ್ರೆಂಡ್ಸ್ ಅಂತ ಹೇಳಿದ್ರಿಂದ ನಾ ಕೇಳ್ತಿದ್ದೀನಿ, ನೀವು ರಾಮುಲು ಅವರು ತುಂಬಾ ದೂರ ಆಗಿದ್ರಿ ತುಂಬಾ ವರ್ಷಗಳ ಕಾಲ ರಾಜಕೀಯವಾಗಿ. ತುಂಬಾ ವರ್ಷಗಳೇನಲ್ಲ, ಒಂದು 2 ವರ್ಷಗಳ ವರ್ಷದಿಂದಾನೆ. ಕೇವಲ ಕಾರಣ ಏನಂದ್ರೆ ನಾನು ಪಕ್ಷ ಕಟ್ಟಿದ್ದಕ್ಕೆ ನನ್ನಿಂದ ರಾಮುಲು ದೂರ ಇದ್ದಿದ್ದು. ಅದೇ ಈಗ ದೂರ ಆಗಿದ್ದ ರಾಮುಲು ಅವರನ್ನ ಮತ್ತೆ ಕರ್ಕೊಂಡು ಈ ಘಟನೆ ಮುಂದಿಟ್ಕೊಂಡು ರಾಮುಲು ಅವ್ರನ್ನ ಕರ್ಕೊಂಡು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ ಜನಾರ್ದನ್ ರೆಡ್ಡಿ ಹೊರಟಿದ್ದಾರೆ ಅಂತ. ಯಾಕಂದ್ರೆ ಹಿಂದೊಮ್ಮೆ ರಾಮುಲು ಅವರೇ ಹೇಳಿದ್ರು, ನನ್ನನ್ನ ಬಳಸ್ಕೊಂಡ್ರು ಜನಾರ್ದನ ರೆಡ್ಡಿ, ಆಮೇಲೆ ನನ್ನ ಕೈ ಬಿಟ್ರು ಅಂತ. ಸೊ ಈ ಘಟನೆ ಇಟ್ಕೊಂಡು ಮತ್ತೆ ರಾಮುಲು ಅವ್ರನ್ನ ಬಳಸ್ಕೊಳಕ್ ಹೊರಟಿದ್ದೀರಾ ನಿಮ್ಮ ರಾಜಕೀಯಕ್ಕೆ? ನೋಡಮ್ಮ, ನಾನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳ್ಬೇಕು ಅಂದ್ರೆ, ನನಗೆ ರಾಮುಲ್ಗೆ ಯಾವತ್ತೂ ಕೂಡ ವೈಮನಸ್ಸುಗಳು ಅನ್ನೋದಿಲ್ಲ. ನಮ್ಮಿಬ್ಬರ ನಡುವೆ ಏನೊಂದು ಪ್ರೆಸ್ ಕಾನ್ಫರೆನ್ಸ್ ಗಲಾಟೆ ನಾವಿಬ್ಬರು ಮಾಡ್ಕೊಂಡಿದ್ದಾಯ್ತು, ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಮಂದಿಗೆ ಖುಷಿ ಆಯಿತು, ಎಷ್ಟು ಮಂದಿಗೆ ದುಃಖ ಆಯಿತು ಅಂತ ನಾವು ಯೋಚನೆ ಮಾಡಿದಾಗ ಒಂದು 10% ಖುಷಿ ಆಗಿದೆ, 90% ಜನರಿಗೆ ದುಃಖ ಆಯಿತು. 40 ವರ್ಷ ಸ್ನೇಹಿತರು ಯಾವುದೇ ಕಾರಣಕ್ಕೂ ಕೂಡ ಹಿಂಗ ಆಗ್ಬಾರ್ದಾಗಿತ್ತು ಅಂತ ಹೇಳಿ. ಸೊ ನಾನು ನಿಮಗೆ ಬಿಗ್ ಬಾಸ್ ಅಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಬರುತ್ತೆ. ಮೊನ್ನೆ ರೀಸೆಂಟ್ ಬಿಗ್ ಬಾಸ್ ಅಲ್ಲಿ ರಂಜಿತ್ ಮತ್ತು ಚೈತ್ರ ಕುಂದಾಪುರ ಒಳಗಡೆ ಹೋದ ತಕ್ಷಣ ಆ ಬಿಗ್ ಬಾಸ್ ಪ್ಲೇಯರ್ಸ್ ಎಲ್ಲರೂ ಕೂಡ ಅವ್ರ ಬಗ್ಗೆ ಹೆಚ್ಚು ಕಡಿಮೆ ಅಂದ್ರೆ ನಾವು ಹೊಡೆಯೋ ಮಟ್ಟಕ್ಕೆ ಹೋಗ್ತಾರೆ. ಅದಾದ್ಮೇಲೆ ಒಂದು ತಿಂಗಳಾದ್ಮೇಲೆ ಸುದೀಪ್ ಅವರು